ಎಸ್ಆರ್ ಕಾಶ್ಯಪ್ಪನವರ ಸ್ಮಾರಕ ಇಳಕಲ್ ಆಶ್ರಯದಲ್ಲಿ ಲಿಂಗೈಕ್ಯ ಎಸ್ಆರ್ ಕಾಶ್ಯಪ್ಪನವರ 22ನೇ ಪುಣ್ಯಸ್ಮರಣೆ ಹಾವರಗಿಯಲ್ಲಿ ಜರುಗಿದೆ. ದಿವ್ಯ ಸಾನ್ನಿಧ್ಯವನ್ನ ಶ್ರೀಮದ್ ಸಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಸಿದ್ಧಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು, ಉಜ್ಜಯಿನಿ ಮಹಾಪೀಠ ಹಾಗೂ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯ ಭಗವತ್ಪಾದರು, ನೂತನ ಪೀಠಾಧೀಶರು, ಕಾಶಿ ಮಹಾಪೀಠ ಹಾಗೂ ಇನ್ನು ಅನೇಕ ಮಠಾಧೀಶರು ಭಾಗಿಯಾಗಿದ್ದರು. ಅಧ್ಯಕ್ಷತೆಯನ್ನು ಶ್ರೀಮತಿ ಗೌರಮ್ಮ ಎಸ್ ಕಾಶ್ಯಪ್ಪನವರ ಮಾಜಿ ಶಾಸಕರು ಹುನಗುಂದ ಅವರು ವಹಿಸಿಕೊಂಡಿದ್ದರು. ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ಪನವರು ಅಧ್ಯಕ್ಷರು, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಶಾಸಕರು ಹುನಗುಂದ ಮತಕ್ಷೇತ್ರ ಹಾಗೂ ಅಧ್ಯಕ್ಷರು, ಎಸ್ಆರ್ಕೆ ಸ್ಮಾರಕ ಪ್ರತಿಷ್ಠಾನ ಇಳಕಲ್ ಹಾಗೂ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಶ್ರೀಮತಿ ವೀಣಾ ಕಾಶ್ಯಪ್ಪನವರು ಮತ್ತು ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಎನ್ನುವ ಮೂಲಕ ಇವತ್ತಿನ ಶ್ರೀ ಎಸ್ಆರ್ ಕಾಶ್ಯಪ್ಪನವರ ಸ್ಮಾರಕ ಪ್ರತಿಷ್ಠಾನ ಇಳಕಲ್ ಲಿಂಗೈಕ್ಯ ತಂದೆಯವರಾದ ಎಸ್ಆರ್ ಕಾಶ್ಯಪ್ಪನವರ 22ನೇ ವರ್ಷದ ಪುಣ್ಯಸ್ಮರಣೆಯ ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು, ಶ್ರೀಮದ್ ಸದ್ಧರ್ಮ ಮತಕ್ಷೇತ್ರದ ಕಾಶ್ಯಪ್ಪನವರ ಒಡನಾಡಿಗಳೇ, ಅಭಿಮಾನಿಗಳೇ, ಬಂಧು ಬಳಗದವರೇ ಹಾಗೂ ಗುರು ಹಿರಿಯರೇ, ತಾಯಿದ್ದರೇ, ಯುವ ಮಿತ್ರರೇ, ಇರುವಂಥ ಎಲ್ಲ ಮಾಧ್ಯಮದ ಸ್ನೇಹಿತರೇ, ಯುವ ಮಿತ್ರರೇ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಬಂಧುಗಳೇ, ತಮಗೆಲ್ಲ ತಿಳಿದಿರುವ ಕಳೆದ 22 ವರ್ಷದಿಂದ ಇವತ್ತು ನಿರಂತರವಾಗಿ ಇವತ್ತು ಎಸ್ಆರ್ಕೆ ಅಡಿಯಲ್ಲಿ ನಮ್ಮ ತಂದೆಯವರ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಈ ನಾಡಿನ, ಈ ಪ್ರಪಂಚದ ನಮ್ಮೆಲ್ಲರ ಜಗದ್ಗುರುಗಳು ಆಶೀರ್ವಾದದಿಂದ ಇವತ್ತು ಕಳೆದ 22 ವರ್ಷಗಳು ಗತಿಸಿದ್ರು ಕೂಡ ಇವತ್ತಿಗೂ ಕೂಡ ಅಚ್ಚಳಿಯದೆ ನಮ್ಮ ಮನಸ್ಸಲ್ಲಿ ಶಾಶ್ವತವಾಗಿ ಇವತ್ತು ಉಳಿಯೋದಕ್ಕೆ ಕಾರಣ ಅಂದ್ರೆ ಅದು ಈ ವೇದಿಕೆ ಮೇಲಿರುವಂತಹ ಎಲ್ಲ ಪರಮ ಪೂಜ್ಯರು ಅನ್ನೋ ಮಾತನ್ನು ನಾನು ಇವತ್ತಿಗೂ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ 22 ವರ್ಷದ ಹಿಂದೆ ಏನು ನಡೆದಂತಹ ಒಂದು ಘಟನೆ, ಆಕಸ್ಮಿಕವಾಗಿ ಏನು ರಸ್ತೆ ಅಪಘಾತದಲ್ಲಿ ನಮ್ಮ ತಂದೆಯವರು ನಿಧನವನ್ನು ಹೊಂದಿದ್ರು. ತಮಗೆಲ್ಲ ಗೊತ್ತಿರುವಂತ ವಿಷಯ. ಅವತ್ತು ಕೇವಲ ಅವರಿಗೆ 54 ವರ್ಷ ಮಾತ್ರ. 3 ಬಾರಿ ಶಾಸಕರಾಗಿ, ಸಚಿವರಾಗಿ ಈ ನಾಡಿನಲ್ಲಿ ತಮ್ಮದೇ ಆದ ಛಾಪನ್ನು, ಇವತ್ತು ಆ ಛಾಪನ್ನು ಮೂಡಿಸಿದಂತ ಕೀರ್ತಿ, ಇವತ್ತು ಆ ಪುಣ್ಯ ಭೂಮಿ ಯಾವುದು ಅಂದ್ರೆ ಅದು ಹುನಗುಂದ ಮತಕ್ಷೇತ್ರದ ಅವ್ರಿಗೆ ಗಾಮದ ಪುಣ್ಯ ಅಂತ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಒಂದು ಮಾತನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗತ್ತೆ. ಇವತ್ತು ನಾವೆಲ್ಲ ಕಾಶ್ಯಪ್ಪನವರ ಕುಟುಂಬ ಅಂದ್ರೆ ಇವತ್ತು ಪಂಚಪೀಠಾಧೀಶ್ವರರ ಒಂದು ಆಶೀರ್ವಾದದಿಂದ ನಡೆದಂತ ಈ ಒಂದು ಕುಟುಂಬ. ಬಹುತೇಕ ಇವತ್ತು ಪಂಚಪೀಠಾಧೀಶ್ವರರು ನಮ್ಮ ತಂದೆಯವರ ಅಗಲಿಕೆಯನ್ನ ಇವತ್ತಿಗೂ ಕೂಡ ನಮ್ಮ ಮನಸ್ಸಲ್ಲಿ ನಿಮ್ಮ ಜೊತೆಗೆ ಆ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡು ಇವತ್ತಿಗೂ ಕೂಡ ಆ ಬಾಂಧವ್ಯವನ್ನ ಉಳಿಸ್ಕೊಂಡು ಹೋಗೋದಕ್ಕೆ ಕಾರಣ ನಮ್ಮ ವೇದಿಕೆ ಮೇಲಿರುವಂತಹ ಎಲ್ಲ ನಮ್ಮ ಪಂಚಪೀಠಾಧೀಶ್ವರರು ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಬಹಳ ಹೆಮ್ಮೆ ಇಚ್ಛೆ ಪಡ್ತೇನೆ. ಅವರ ಆಶೀರ್ವಾದದಿಂದಲೇ ಇವತ್ತು ನಾನು ಮತ್ತೊಮ್ಮೆ ಇವತ್ತು ಇಲ್ಲಿ ಚುನಾಯಿತನಾಗಿ ಶಾಸಕನಾಗಿರ್ಬೋದು. ಬಹುತೇಕ ಬಹಳಷ್ಟು ಜನ ಮಾತಾಡ್ತಾ ಇರ್ತಾರೆ. ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅನಿಸಿಕೊಂಡಿರುವಂತ ನಮ್ಮ ನಾಡು, ನಮ್ಮ ದೇಶ ಭಾರತ,
ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಇವತ್ತು ಭೇದ ಭಾವ ಜಾತೀಯತೆ ಧರ್ಮ ಮಧ್ಯ ಸಂಘಟನೆಯನ್ನ ಉಂಟು ಮಾಡುವಂತ ಯಾವುದೇ ಒಂದು ಹುನ್ನಾರದ ಕೆಲಸಕ್ಕೆ ಇವತ್ತು ಪಂಚಪೀಠಾಧೀಶ್ವರರು ಆಶೀರ್ವಾದದಿಂದ ಇವತ್ತು ಜಾತ್ಯತೀತ ತಳಹಾದಿ ಮೇಲೆ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಇವತ್ತಿನವರೆಗೂ ಕಾಶ್ಯಪ್ಪನವರ ಕುಟುಂಬ ಇವತ್ತು ಈ ಮತಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ನಡೆದಿದೆ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ಯಾಕಂದ್ರೆ ಇವತ್ತು SRK ಪ್ರತಿಷ್ಠಾನ ಕೇವಲ ಪುಣ್ಯ ಸ್ಮರಣೆ ಅಷ್ಟೇ ಅಲ್ಲ, ಪ್ರತಿ ವರ್ಷ SRK ಪ್ರತಿಷ್ಠಾನದ ಅಡಿಯಲ್ಲಿ ಇವತ್ತು ನಾವು ಹಲವಾರು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಇವತ್ತು ಕಾರ್ಯಕ್ರಮಗಳನ್ನು ಅದು ಜನರಿಗೋಸ್ಕರ ಜನರಿಗಾಗಿ ಎಂದೇ ಆಯೋಜಿಸಿರುವಂತ ಕಾರ್ಯಕ್ರಮಗಳು ಇವತ್ತು ನಿನ್ನೆ ದಿವಸ SRK ಪ್ರತಿಷ್ಠಾನದ ಅಡಿಯಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಕೂಡ ನಾವು ಮಾಡಿದ್ವಿ SLC ವಿದ್ಯಾರ್ಥಿಗಳಿಗೆ ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ. ಇದು ಕಳೆದ 22 ವರ್ಷದಿಂದ ಇವತ್ತು ಉಚಿತವಾಗಿ ಆರೋಗ್ಯ ಶಿಬಿರ ಆಗಿರ್ಬೋದು, ಉಚಿತವಾಗಿ ಉದ್ಯೋಗ ಮೇಳವನ್ನು ಆಯೋಜಿಸಿದಂಥದ್ದಿರ್ಬೋದು, ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇವತ್ತು ಪ್ರತಿ ವರ್ಷ ಬಿಡದೆ ಸಾಂಪ್ರದಾಯಿಕವಾಗಿ ಇವತ್ತು ನಾವು ಒಂದು ಸಂಸ್ಕಾರದ ಅಡಿಯಲ್ಲಿ ಇವತ್ತು ನಡೆಸಿಕೊಂಡು ಇವತ್ತು ಮುಂದುವರಿತಾ ಇದ್ದೀವಿ. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ನಾನು ಹಲವಾರು ಬಾರಿ ಹೇಳಿದ್ದೆ, ಕೆಲವಷ್ಟು ಕಾರಣಾಂತರಗಳಿಂದ ಕೆಲವಷ್ಟು ಕಾರ್ಯಗಳು ವಿಳಂಬ, ಬಹುತೇಕ ಪಂಚಪೀಠಾಧೀಶ್ವರ ಆಶೀರ್ವಾದದಿಂದ ಇವತ್ತು ಕಾಶ್ಯಪ್ನವರ ಕುಟುಂಬಕ್ಕೆ ನಮ್ಮ ತಂದೆಯವರ ಕನಸುಗಳೇನಿದ್ದು ಬಹುತೇಕ ನಿಮಗೆ ಗೊತ್ತಿದೆ. ಇವತ್ತು SR ಕಾಶ್ಯಪ್ನವರು ಒಂದು ಸಕ್ಕರೆ ಕಾರ್ಖಾನೆಯನ್ನ ಮಾಡಬೇಕು ಅಂತ ಒಂದು ದೊಡ್ಡ ಕನಸನ್ನು ಇಟ್ಕೊಂಡಿದ್ರು. ಅದ್ರ ಜೊತೆಗೆ ನಮ್ಮ ಮತಕ್ಷೇತ್ರ ಇವತ್ತು ಹಸಿರು ಕ್ರಾಂತಿ ಆಗಬೇಕು, ಸಂಪೂರ್ಣವಾಗಿ ಹಸಿರು ಕ್ರಾಂತಿ ಆಗಬೇಕು. ಶಿಕ್ಷಣಕ್ಕೆ ಅತ್ಯಂತ ಆದ್ಯತೆಯನ್ನು ಕೊಟ್ಟು ಪ್ರತಿ ಗ್ರಾಮಕ್ಕೂ ಪ್ರಾಥಮಿಕ ಶಾಲೆಗಳನ್ನ ತೆರೆಯುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಹುಣಗುಂದ ಮತಕ್ಷೇತ್ರದಲ್ಲಿ ಅದು ನಮ್ಮ ತಂದೆಯವರು ಅನ್ನೋ ಮಾತನ್ನ ಬಹಳ ಹೆಮ್ಮೆ ಎಂದು ನಾನು ಹೇಳಬೇಕಾಗುತ್ತೆ. ಅದೇ ಒಂದು ನಿಟ್ಟಿನಲ್ಲಿ ನಾನು ಕೂಡ ಬಹುತೇಕ ಇವತ್ತು ಹಸಿರು ಕ್ರಾಂತಿಯ ಕನಸು ಏನು ವಿಳಂಬ ಆಗಿತ್ತು, ಆ ಹಸಿರು ಕ್ರಾಂತಿಯ ವಿಳಂಬ ಆದಂತ ಕೆಲಸಗಳನ್ನ ಕಳೆದ ಸರ್ಕಾರದಲ್ಲಿ ಪ್ರಥಮ ಬಾರಿಗೆ ನಾನು ಶಾಸಕನಾಗಿದ್ದಾಗ ಬಹುತೇಕ ತಮಗೆ ಗೊತ್ತಿದೆ, ನಮ್ಮ ಹುಣಗುಂದ ಮತಕ್ಷೇತ್ರಕ್ಕೆ ಇಡೀ ವಿಶ್ವದಲ್ಲೇ ಇವತ್ತು ಒಂದು ಇಸ್ರೇಲ್ ಮಾದರಿಯಾಗಿ ಹನಿ ನೀರಾವರಿ ಇವತ್ತು 60,000 ಎಕರೆ ಭೂಮಿಗೆ ಹನಿ ನೀರಾವರಿ ಏನಾದ್ರೂ ಆಗಿದ್ರೆ ಅದು ಹುಣಗುಂದ ಮತಕ್ಷೇತ್ರ ಮಾತ್ರ ಅನ್ನೋ ಮಾತನ್ನ ಇವತ್ತು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದು ಅಲ್ಲದೆ ಈ ಭಾಗದ ರೈತರು ಬಹುತೇಕ ನಾವು ಹೊಳದಂಡಿ ಅಂತ ಹೇಳಿ ಮಾತಾಡ್ತಾ ಇರ್ತೀವಿ. ಹೊಳದಂಡಿ ಭಾಗ ಅಂತಂದ್ರೆ ನಮ್ಮ ತಂದೆಯವರಿಗೆ ಅತ್ಯಂತ ಬಹಳ ಪ್ರೀತಿಯಾದ ಹೊಳದಂಡಿ ಗ್ರಾಮಗಳು. ಅದು ಕಟಗೂರಿಂದ ಹಿಡಿದು ಈ ಇಂದವಾರವರೆಗೂ ಕೂಡ ಇಸ್ಲಾಂಪುರದವರೆಗೂ ಕೂಡ ಇವತ್ತೇನು ಈ ಹೊಳದಂಡಿ ಭಾಗ ಅಂತ ಹೇಳ್ತೀವಿ. ಬಹುತೇಕ ಮೊದಲನೇ ಹಂತದ ನೀರಾವರಿ ಯೋಜನೆ ರಾಮತಾಳ ಮರೋಳ ಏತ್ ನೀರಾವರಿ ಯೋಜನೆಯಲ್ಲಿ ಸುಮಾರು 14,000 ಹೆಕ್ಟೇರ್ ಭೂಮಿಗೆ ಕಾಲುವೆ ಮುಖಾಂತರ ನೀರಾವರಿಯನ್ನು ಒದಗಿಸುವಂತ ಕೆಲಸ ಅದು ಯಾರಾದ್ರೂ ಮಾಡಿದ್ರೆ ಅದು ಲಿಂಗೈಕ್ಯ SR ಕಾಶ್ಯಪ್ನವರು ನನ್ನ ತಂದೆಯವರು ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿಯಲ್ಲಿ ಇವತ್ತು SRK ಪ್ರತಿಷ್ಠಾನದ ಅಡಿಯಲ್ಲಿ SRK ಎಕ್ಸ್ಪೋರ್ಟ್ಸ್ ಉದ್ಯೋಗವನ್ನು ಮಾಡ್ತಾ ಇದ್ದೀವಿ ಮತ್ತು ಅದರ ಜೊತೆಗೆ SRK ಪ್ರತಿಷ್ಠಾನದ ಅಡಿಯಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. SRK ಶುಗರ್ಸ್ ತೆಗೆದಿದ್ದೀವಿ, ಇನ್ನೂ ಅನೇಕ ಸಂಸ್ಥೆಗಳನ್ನ ತೆಗೆಯೋದ್ರ ಮುಖಾಂತರ ಮತ್ತು ಈಗಾಗಲೇ ಶಿಕ್ಷಣ SRK ಪ್ರತಿಷ್ಠಾನದ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆ ಕೂಡ ಇವತ್ತು ಇದೆ. ಇಂತಹ ಹಲವಾರು ಕಾರ್ಯಗಳನ್ನ ಇವತ್ತು ಮುಂದುವರಿಸಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ಅವ್ರ ಆತ್ಮಕ್ಕೆ ಶಾಂತಿಯನ್ನು ತರಬೇಕು ಅಂದ್ರೆ ಅವರು ಬಿಟ್ಟು ಹೋಗಿರುವಂತಹ ಎಲ್ಲ ಕಾರ್ಯಗಳನ್ನ ಎಲ್ಲ ಆ ಸಂಕಲ್ಪಗಳನ್ನ ಅವನ ಪೂರೈಸದೆ ನನ್ನ ಮುಂದಿನ ಗುರಿ ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ಎಲ್ಲರ ಆಶೀರ್ವಾದ, ನಮ್ಮ ಪಂಚಪೀಠಾಧೀಶ್ವರ ಆಶೀರ್ವಾದ ಇದ್ದರೆ ಸಾಕು. ಬಹಳ ಮಂದಿ ಹೇಳ್ತಿರ್ತಾರೆ, ಎಲ್ಲೋ ಪಂಚಪೀಠಾಧೀಶ್ವರರು ಬರಲಿಲ್ಲ, 5 ಜನ ಬರಬೇಕಾಗಿತ್ತು. ಅದಕ್ಕೆ ನಾನು ಈ ವೇದಿಕೆ ಪರವಾಗಿ ನನ್ನ ಹುಣಗುಂದ ಮತಕ್ಷೇತ್ರದ ಜನತೆಯ ಪರವಾಗಿ ಪೂಜ್ಯರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ವೇದಿಕೆ ಮೇಲೆ ಇರುವಂತಹ ನಮ್ಮ ಪಂಚಪೀಠಾಧೀಶ್ವರ ಇಬ್ಬರು ಪೂಜ್ಯರ ಹತ್ರ ಮತ್ತು ವೇದಿಕೆ ಮೇಲೆ ಇರುವಂತಹ ಎಲ್ಲ ಹರಗುರುಚಾರ ಮೂರ್ತಿಗಳಲ್ಲಿ ನಾನು ನಮ್ಮ ತಂದೆಯವರಿದ್ದಾಗ ಕೂಡಲ ಸಂಗಮದಲ್ಲಿ ಒಂದು ಸರ್ವಧರ್ಮ ಇವತ್ತು ಸಮ್ಮೇಳನ ನಡೆದಿತ್ತು. ಅದಕ್ಕೆ 5 ಜನ ಪಂಚಪೀಠಾಧೀಶ್ವರರ ಅಡ್ಡಪಲ್ಲಕ್ಕಿ ಮಹೋತ್ಸವ ಕೂಡ ಕೂಡಲ ಸಂಘದಲ್ಲಿ ಜರುಗಿತ್ತು ಅನ್ನೋದನ್ನ ನಾವು ನೀವೆಲ್ಲ ಕೇಳಿದ್ದು ಸತ್ಯ ಇದೆ. ಅದೇ ಒಂದು ರೀತಿಯಲ್ಲಿ
ಮತ್ತೆ ನಾವು ಹುನಗುಂದ ಮತಕ್ಷೇತ್ರದಲ್ಲಿ ಸರ್ವಧರ್ಮ ಧರ್ಮ ಸಭೆಯನ್ನ ಮಾಡಿ 5 ಪಂಚಾಪೀಠಾಧೀಶ್ವರನ್ನ ನಾವು ಮತ್ತೆ ಕರೆಯುವಂತ ಕೆಲಸವನ್ನ ಈ ವೇದಿಕೆ ಮುಖಾಂತರ ನಾನು ಆಹ್ವಾನವನ್ನು ಕೊಡ್ತೇನೆ. ಆ ಪೂಜ್ಯರ ಎಲ್ಲರೂ ಬರಬೇಕು. ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ, ಒಂದು ಧರ್ಮ ಸಭೆ ಇವತ್ತು ಬಹಳಷ್ಟು ಅವಶ್ಯಕತೆ ಇದೆ. ಪ್ರಸ್ತುತ ಕಾಲದಲ್ಲಿ ಇವತ್ತು ಕಾಲ ಬದಲಾವಣೆ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಕಾಲ ಏನು ಬದಲಾವಣೆ ಆಗಿಲ್ಲ, ನಾವು ಬದಲಾವಣೆ ಆಗಿದ್ದೀವಿ. ಗುರುಗಳು ಇರೋ ಹಾಗೆ ಇದ್ದಾರೆ, ಆ ಸಂಸ್ಕಾರ ಇರೋ ಹಾಗೆ ಇದೆ. ನಾವು ಬದಲಾವಣೆ ಇದನ್ನ ಸರಿ ಮಾಡ್ಕೋಬೇಕು ಅನ್ನೋದನ್ನ ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಎಲ್ಲರಿಗೆ ಕರೆಯನ್ನು ಕೊಡ್ತೇನೆ. ಬರೋ ದಿನಗಳಲ್ಲಿ ನಾನು ಪೂಜ್ಯರಲ್ಲಿ ವಿನಂತಿ ಮಾಡ್ಕೊತೇನೆ, ಅವರು ಇಲ್ಲಿ ದಯಮಾಡಿಸ್ಬೇಕು. ಒಂದು ಧರ್ಮ ಸಭೆಯನ್ನ ನಾವು ಆಯೋಜಿಸ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ನೀನು ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಪೂಜ್ಯರ ಗಮನಕ್ಕೆ ನಾನು ಒಂದನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾವ ರೀತಿ ನಮ್ಮ ತಂದೆಯವರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಈ ಮತಕ್ಷೇತ್ರದಲ್ಲಿ ಪ್ರತಿ ಗ್ರಾಮಕ್ಕೆ ಇವತ್ತು ಪ್ರಾಥಮಿಕ ಶಾಲೆಗಳನ್ನ, ಪ್ರೌಢ ಶಾಲೆಗಳನ್ನ, ಪದವಿ ಪೂರ್ವ ಕಾಲೇಜುಗಳನ್ನ ಮತ್ತು ಡಿಗ್ರಿ ಕಾಲೇಜನ್ನ ತೆರೆಯುವ ಮುಖಾಂತರ ಅವರು ಸಚಿವರಿದ್ದಾಗ ಬಹುತೇಕ ಈ ತಾಲೂಕಿಗೆ ಎಂತ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ, ಇವತ್ತು ಅವರು ಸಣ್ಣ ಕೈಗಾರಿಕಾ ಸಚಿವರಿದ್ದಾಗ ಕೂಡಲ ಸಂಘದಲ್ಲಿ ಒಂದು GTTC ಕಾಲೇಜನ್ನು ಕೂಡ ತೆರೆದಿದ್ದಾರೆ. GTTC ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳಿ ಬಹುತೇಕ SLC ಆದಂತ ವಿದ್ಯಾರ್ಥಿಗಳು ಅಲ್ಲಿ ತಾವು 3 ವರ್ಷದ 4 ವರ್ಷದ ಕೋರ್ಸ್ ಅನ್ನ ಓದಿದ್ರೆ ಸಾಕು, ತಮ್ಮ ಮಕ್ಕಳಿಗೆ ಉದ್ಯೋಗದ ಗ್ಯಾರಂಟಿ ಇದೆ ಆ ಕೋರ್ಸ್ ಜೊತೆಗೆ ಅನ್ನೋ ಮಾತನ್ನು ಕೂಡ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮೊನ್ನೆ ತಾನೇ ಅದೇ ಕಾಲೇಜ್ನಲ್ಲಿ 2 ಹೊಸದಾದ ಕೋರ್ಸ್ ಅನ್ನು ನಾವು ಪ್ರಾರಂಭ ಮಾಡಿದ್ವಿ. ಒಂದು ಮೆಕಾಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್, ಮತ್ತು ಇನ್ನೊಂದು AI ಅಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. 2 ಕೋರ್ಸ್ಗಳನ್ನ ಇಡೀ ರಾಜ್ಯದಲ್ಲಿ ಎಲ್ಲಿ ಕೂಡ ತೆರೆದಿಲ್ಲ. ಅದು ತೆರೆದಿದ್ರೆ ಅದು ಕೂಡಲ ಸಂಗಮ GTTC ಕಾಲೇಜಲ್ಲಿ ಅಂತ ಮಾತನ್ನು ಕೂಡ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮುಂದುವರೆದು ನಾನು ಕೂಡ ಮತ್ತೊಮ್ಮೆ ನಿಮ್ಮ ಆಶೀರ್ವಾದದಿಂದ ಇವತ್ತೇನು ಮತ್ತೆ ಶಾಸಕನಾಗಿದ್ದೀನಿ. ಇವತ್ತು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಇವತ್ತು ಕ್ಯಾಬಿನೆಟ್ ದರ್ಜೆಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಮಾಡಿದ್ದಕ್ಕೆ ತಮ್ಮೆಲ್ಲರ ಆಶೀರ್ವಾದವೇ ಕಾರಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಪೂಜ್ಯರ ಆಶೀರ್ವಾದ, ತಮ್ಮ ಆಶೀರ್ವಾದ ಇರ್ತಿದ್ರೆ ಇವತ್ತು ಆ ಒಂದು ಕ್ಯಾಬಿನೆಟ್ ದರ್ಜೆಯ ಇವತ್ತು ನಿಗಮ ಮಂಡಳಿಯನ್ನ ಕೊಟ್ಟಿದ್ದಾರೆ. ಬಹುತೇಕ ಪೂಜ್ಯರ ಆಶೀರ್ವಾದದಿಂದ ಬರೋ ದಿನಗಳಲ್ಲಿ ಇನ್ನು ಹೆಚ್ಚಿನ ಅಧಿಕಾರ ಪಡೆಯೋಣ, ಸೇವೆಯನ್ನ ಮಾಡೋದಕ್ಕೆ. ಅದಕ್ಕೆ ಇವತ್ತು ಹುನಗುಂದ ಮತಕ್ಷೇತ್ರದಲ್ಲಿ ಏನು ನಾವು ಖನಿಜ ನಿಧಿಯಲ್ಲಿ ಏನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಖನಿಜ ನಿಧಿಯಲ್ಲಿ ಸುಮಾರು ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳು ಸುಮಾರು 100 ಶಾಲೆಗಳಿಗೆ ಈಗಾಗಲೇ ನಾವು ಸ್ಮಾರ್ಟ್ ಕ್ಲಾಸ್ ಅನ್ನ ಮಾಡಿದ್ದೇವೆ. ಬಹುತೇಕ ಸ್ಮಾರ್ಟ್ ಕ್ಲಾಸ್ ಅಂದ್ರೆ ಏನು ಅನ್ನೋದನ್ನು ನಮಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಈಗಿನ ಮಕ್ಕಳಿಗೆ ಕೇಳಬೇಕು. ತಂತ್ರಜ್ಞಾನ ವಿಜ್ಞಾನದ ಯುಗದಲ್ಲಿ ಇವತ್ತು ಈ ಪ್ರತಿಯೊಂದು ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಕೂಡ ಸ್ಮಾರ್ಟ್ ಕ್ಲಾಸಿನ ಅವಶ್ಯಕತೆ ಇದೆ ಅನ್ನೋದಕ್ಕೆ ಇವತ್ತು ಅರ್ಥಿಸಿಕೊಂಡು ರಾಜ್ಯದಲ್ಲಿ ಎಲ್ಲಿ ಕೂಡ ಈ ಸ್ಮಾರ್ಟ್ ಕ್ಲಾಸ್ಗಳನ್ನ ಯಾವ ಮತಕ್ಷೇತ್ರದಲ್ಲಿ ಕೂಡ ಮಾಡಿಲ್ಲ. ಅದನ್ನ ಏನಾದ್ರೂ ಇವತ್ತು ಮಾಡಿದ್ರೆ ಅದು ಹುನಗುಂದ ಮತಕ್ಷೇತ್ರದಲ್ಲಿ ಮಾತ್ರ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸುಮಾರು 100 ಕ್ಲಾಸ್ಗಳಿಗೆ, 100 ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ. ಯಾಕಂದ್ರೆ ಖಾಸಗಿ ಶಾಲೆಗೆ ಸಹಜವಾಗಿರ್ತಾವ, ಆದ್ರೆ ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳು ಬರಬೇಕು. ಅವ್ರಿಗೆ ಯಾವುದೇ ಕೊರತೆ ಆಗ್ಬಾರ್ದು. ಗುಣಮಟ್ಟದ ಶಿಕ್ಷಣ ಆದ್ಯತೆ ಅನ್ನೋದ ಮೇರೆಗೆ ಇವತ್ತು ಸರ್ಕಾರಿ ಶಾಲೆಗೆ ಕೂಡ ಸ್ಮಾರ್ಟ್ ಕ್ಲಾಸ್ ಅನ್ನು ಅಳವಡಿಸುವಂತ ಕೆಲಸ ಮಾಡಿದ್ದೇವೆ. ಇನ್ನುಳಿದಂತ ಏನು ನಮ್ಮ ತಂದೆಯವರ ಸಂಕಲ್ಪಗಳಿದ್ದಾವೆ, ಅದು ಶಿಕ್ಷಣ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಇನ್ನುಳಿದಂತ ಮೂಲಭೂತ ಸೌಕರ್ಯಗಳು ಏನೇನು ಈ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಪಡಿಸೋದಿದೆ, ಖಂಡಿತವಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇನ್ನೂ 4 ವರ್ಷದಲ್ಲಿ ಅನೇಕ ಯೋಜನೆಗಳನ್ನ ಇವತ್ತು ರೂಪಿಸಿಕೊಂಡಿದ್ದೇವೆ. ಅವನು ಖಂಡಿತವಾಗಿ ನೆರವೇರಿಸುವಂತ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಪೂಜ್ಯರ ಸಮ್ಮುಖ ಇವತ್ತು ಹೇಳ್ತಾ, ಇವತ್ತೇನು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಇವತ್ತು ನಮ್ಮ ಪಂಚಪೀಠಾಧೀಶ್ವರರು ಬಂದೇ ಬರ್ತಾರೆ. ಅದರಲ್ಲಿ ಕಾಶಿ ಜಗದ್ಗುರುಗಳು ಇವತ್ತು ಪ್ರಥಮ ಬಾರಿಗೆ ನಮ್ಮೆಲ್ಲರ ಭಾಗ್ಯ. ಬಹುತೇಕ ನಾವು ಕಾಶಿ ಜಗದ್ಗುರುಗಳನ್ನ ಪ್ರಾರಂಭದಿಂದ ಅವರು ಲಿಂಗೈಕ್ಯ ಆದಾಗಿಂತ ಬಹುತೇಕ 1 ವರ್ಷ ಕೂಡ ಅವರು ತಪ್ಪಿಸಿಲ್ಲ. ಆದ್ರೆ ಇವತ್ತು ಆ ಕಿರಿಯ ಪೂಜ್ಯರನ್ನ, ಪಟ್ಟಾಧೀಶ್ವರನ್ನ ನೋಡುವಂತ ಭಾಗ್ಯ
ನಮ್ಮ ಕಾಶಿ ಜಗದ್ಗುರುಗಳು ತಂದು ಕೊಟ್ಟಿದ್ದಾರೆ. ನಾವು ಕಿರಿ ಪೂಜ್ಯರನ್ನ ಇವತ್ತು ನಮ್ಮ ಈ ಭೂಮಿ ಮೇಲೆ ಅವರ ದಿವ್ಯ ಪಾದ ಸ್ಪರ್ಶ ಆಗಿ ಈ ಭೂಮಿ ಪಾವನ ಆಯ್ತು ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಆ ಪೂಜ್ಯರು ಕೂಡ ಆಗಮಿಸಿದರೆ ನಮ್ಮ ಉಜ್ಜಯಿನಿ ಪೂಜ್ಯರು ಕೂಡ ಯಾವತ್ತು ನಮ್ಮ ತಂದೆಯವರ ಒಂದು ಸಂಕಲ್ಪದಂತೆ ಇವತ್ತು ಬಹಳಷ್ಟು ಜನಕ್ಕೆ ಗೊತ್ತಿದೆ. ರಾಮತಾಳ ಮರೋಳ ಏತ್ ನೀರಾವರಿ ಅಂತ ನಾನು ಹೇಳ್ತಾ ಇರ್ತೀನಿ. ರಾಮತಾಳ ಏತ್ ನೀರಾವರಿಯನ್ನ ನಮ್ಮ ತಾಯಿಯವರು 2004ರಲ್ಲಿ ಶಾಸಕರಿದ್ದಾಗ ಆ ಜಾಕವೆಲ್ ಅಡಿಗಲ್ಲನ್ನ ಹಾಕಿದ್ದು ನಮ್ಮ ಉಜ್ಜಯಿನಿ ಶ್ರೀಗಳು ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನೋಡ್ರಿ, ಇವತ್ತು ಆ ನೀರಾವರಿ ಇಡೀ ಮತಕ್ಷೇತ್ರದ ಇವತ್ತು ಬೆನ್ನೆಲುಬಾಗಿದೆ. ರೈತರಿಗೆ ಒಂದು ಆ ನೀರಾವರಿ ಬೆನ್ನೆಲುಬಾಗಿದೆ. ಇವತ್ತು ಕಾಲುವೆ ಮುಖಾಂತರ ನೀರಾವರಿ ಕೊಟ್ಟಿದ್ದಿರ್ಬೋದು, ಇವತ್ತು 60,000 ಎಕರೆ ಭೂಮಿಗೆ ಹನಿ ನೀರಾವರಿಯನ್ನ ಮಾಡಿದಂತಿರ್ಬೋದು. ಅದರ ಅಡಿಗಲ್ಲನ್ನು ಕೂಡ ಉಜ್ಜಯಿನಿ ಶ್ರೀಗಳು ಇವತ್ತು ನೆರವೇರಿಸಿದ್ರು ಅನ್ನೋದನ್ನು ಕೂಡ ನಾನು ನೆನಪಿಸುತ್ತಾ, ಇನ್ನೂ 10 ಹಲವಾರು ಕಾರ್ಯಗಳು ಬಾಕಿ ಇದ್ದಾವೆ. ಅವನ್ನೆಲ್ಲವನ್ನ ಬರೋ ದಿನಗಳಲ್ಲಿ ಪೂರೈಸೋಣ ಅನ್ನೋ ಮಾತನ್ನ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಏನಿವತ್ತು ಎಲ್ಲ ನಮ್ಮ ತಂದೆಯವರ ಒಡನಾಡಿಗಳು, ಸ್ನೇಹಿತರು, ಬಂಧು ಬಳಗದವರು ಮತ್ತು ಅಭಿಮಾನಿಗಳು, ಯಾವತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಗುರು ಹಿರಿಯರು, ತಾಯಂದಿರು ಆಗಮಿಸಿದ್ದಕ್ಕೆ ಮತ್ತೊಮ್ಮೆ ವೇದಿಕೆಯ ಪರವಾಗಿ, SRK ಪ್ರತಿಷ್ಠಾನದ ಪರವಾಗಿ, ಪೂಜ್ಯರ ಪರವಾಗಿ ತಮಗೆಲ್ಲರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನು ಅನಿಸಿ ಮತ್ತೊಮ್ಮೆ ಪೂಜ್ಯರ ಪಾದಕ್ಕೆ ನನ್ನ ಹಣಿಯನ್ನು ಮಣಲು ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.